ನೀಟ್ ಅಕ್ರಮಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸರಣಿ ಪ್ರತಿಭಟನೆಗಳು ನಡೆದಿದ್ದಾಯಿತು. ಅದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿದ್ದು ಆಯಿತು. ಈಗ ಮತ್ತೊಂದು ಪ್ರತಿಭಟನೆಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಿದ್ಧತೆಗಳಾಗ್ತಾ ಇದೆ. ಅದು ಯಾವುದು ಅಂತ ಕೇಳಿದ್ರೆ E20 ಪೆಟ್ರೋಲ್ನ ವಿರುದ್ಧ, ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನ ವಿರುದ್ಧ ಪ್ರತಿಭಟನೆಗೆ ಸಿದ್ಧತೆಗಳಾಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಮತ್ತೊಂದು ಬಿಸಿ ಮುಟ್ಟಿಸೋದಕ್ಕೆ ಸಿದ್ಧತೆಯಾಗ್ತಾ ಇದೆ. ಎಥೆನಾಲ್ ಮಿಶ್ರಿತ ಅಂದ್ರೆ 20% ಎಥೆನಾಲ್ ಇರುವಂತ ಪೆಟ್ರೋಲ್ ಸದ್ಯ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರೋದು. ಪೆಟ್ರೋಲ್ ಬಂಕ್ಗಳಲ್ಲಿ ಸಿಗ್ತಾ ಇರೋದು 20% ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಳೆದ ಏಪ್ರಿಲ್ನಿಂದ. ಇದರಿಂದಾಗಿ ಗಾಡಿಯ ಮೈಲೇಜ್ ಕಡಿಮೆಯಾಗ್ತಾ ಇದೆ, ವಾಹನಗಳು ಹಾಳಾಗ್ತಿದ್ದಾವೆ, ಈ ಆರೋಪಗಳಿದ್ದಾವೆ. ಇದನ್ನ ಪ್ರತಿಭಟನೆಯ ರೂಪದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ತೆಹಸೀನ್ ಪೂನಾವಾಲಾ ಮತ್ತು ದೆಹಲಿ ಸಾರಿಗೆದಾರರ ಸಂಘ ಪ್ರತಿಭಟನೆಗೆ ಸದ್ಯ ಸಿದ್ಧತೆಯನ್ನ ಮಾಡಿಕೊಂಡಿರು. ನಿತಿನ್ ಗಡ್ಕರಿ ಮತ್ತು ಹರ್ದೀಪ್ ಸಿಂಗ್ ಪುರಿ ಇದನ್ನು ಸಮರ್ಥಿಸಿಕೊಂಡ್ರು. E20 ಪೆಟ್ರೋಲು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದಾವೆ. ಬ್ರೆಜಿಲ್ ಅಲ್ಲಿ E30 ವರೆಗೆ ರೀಚ್ ಆಗಿದೆ. ಏನೂ ಸಮಸ್ಯೆ ಇಲ್ಲ, ಒಂದು ಸ್ವಲ್ಪ ಮೈಲೇಜ್ ಡ್ರಾಪ್ ಆಗುತ್ತೆ, 5% ನಷ್ಟು ಮೈಲೇಜ್ ಡ್ರಾಪ್ ಆಗುತ್ತೆ, ಕಡಿಮೆ ಆಗುತ್ತೆ ಅನ್ನೋದು ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಸ್ಪಷ್ಟನೆ. ಜನ ಇದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ನೀವು 5% ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಅದು ಲ್ಯಾಬ್ ಕಂಡೀಷನ್ ಟೆಸ್ಟ್. ರಸ್ತೆಗೆ ಇಳಿಸಿದಾಗ E20 ಪೆಟ್ರೋಲ್ ಅನ್ನು ಬಳಸಿದಾಗ ನಮಗೆ ದೊಡ್ಡ ಪ್ರಮಾಣದಲ್ಲಿ ಮೈಲೇಜ್ ಡ್ರಾಪ್ ಆಗ್ತಾ ಇದೆ, ವಾಹನಗಳು ಹಾಳಾಗ್ತಾ ಇದೆ, ಪೆಟ್ರೋಲ್ನ ರೇಟ್ ಏನು ಕಡಿಮೆಯಾಗಿಲ್ಲ. ಯಾರಿಗೆ ಲಾಭ ಮಾಡಿಕೊಡ್ತಾ ಇದ್ದೀರಿ? ಯಾರಿಗೆ ಲಾಭ ಆಗ್ತಾ ಇದೆ? ಎಥೆನಾಲ್ನಿಂದ, ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಿಂದಾಗಿ ರೈತರಿಗೂ ಲಾಭ ಆಗ್ತಾ ಇಲ್ಲ, ಜನರಿಗೂ ಲಾಭ ಆಗ್ತಾ ಇಲ್ಲ. ಯಾರಿಗೆ ಲಾಭ ಆಗ್ತಾ ಇದೆ? ಹಂಗಿದ್ರೆ ಒಂದು ರೇಟ್ ಅನ್ನು ಕಡಿಮೆ ಮಾಡಿ, ಇಲ್ಲ ಅಂತಾದ್ರೆ ಆಪ್ಷನ್ ಕೊಡಿ. ಬೇಕಿದ್ದವರು E20 ಪೆಟ್ರೋಲ್ ಅನ್ನು ಹಾಕೊಳ್ಳಿ, ಬೇಡದೇ ಇದ್ದವರು ಬಿಡ್ಲಿ. ಈ ರೀತಿಯ ಆಯ್ಕೆಯನ್ನ ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅದನ್ನು ಒಪ್ತಾ ಇಲ್ಲ. ಆಪ್ಷನ್ ಕೊಡೋದಕ್ಕೆ ನಮಗೆ ಲಾಜಿಸ್ಟಿಕ್ ಸಮಸ್ಯೆ ಆಗುತ್ತೆ. ಅಂದ್ರೆ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ E20 ಪೆಟ್ರೋಲ್ ಒಂದು ಕಡೆ, ಪ್ಯೂರ್ ಪೆಟ್ರೋಲ್ ಮತ್ತೊಂದು ಕಡೆ, ಈ ರೀತಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಬೇಕಿದ್ರೆ ನೀವು 100% ಪೆಟ್ರೋಲ್ ಇರುವಂತ ಪೆಟ್ರೋಲ್ ಇದೆ, ಅದು HPL ಇದೆ, IOCL ಅಲ್ಲಿ ಇದೆ, 160 ರೂಪಾಯಿ ಇದೆ ಲೀಟ್ರಿಗೆ, ಅದನ್ನು ಬೇಕಿದ್ರೆ ಹಾಕಿಸ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಜನ ಒಪ್ತಾ ಇಲ್ಲ ಇದನ್ನ. ಇದು ಈಗ ಪ್ರತಿಭಟನೆಯ ರೂಪದಲ್ಲಿ ವ್ಯಕ್ತವಾಗುವಂತ ಸಾಧ್ಯತೆ ಕಾಣ್ತಾ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ 2 ದಿನ ಪ್ರತಿಭಟನೆ ನಿಗದಿಯಾಗಿದೆ. ಒಂದು 31, ಮತ್ತೊಂದು 4ನೇ ತಾರೀಕು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, E20 ಪೆಟ್ರೋಲ್ನ ವಿಚಾರದಲ್ಲಿ ಜನರಿಗಿರುವಂತ ಆತಂಕವನ್ನ ದೂರ ಮಾಡೋದಕ್ಕೆ, ಅದನ್ನು ಅಡ್ರೆಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ. ಸ್ಪಷ್ಟನೆ ಕೊಟ್ಟರೂ ಕೂಡ ಅದು ಕನ್ವಿನ್ಸಿಂಗ್ ಇಲ್ಲ. ಸೊ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಉತ್ತರ ಸಿಗತ್ತಾ? ಪ್ರತಿಭಟನೆಗಳು ಯಾವ ರೂಪದಲ್ಲಿ ನಡೀಬಹುದು ದೆಹಲಿಯಲ್ಲಿ? ರಕ್ಷತ್, ದಿನದಿಂದ ದಿನಕ್ಕೆ ಅದು ಸಂಸತ್ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಪ್ರತಿಭಟನೆಗಳು ಕಾಮನ್. ಆದರೆ ಮೊನ್ನೆಯ ಪ್ರತಿಭಟನೆ ಏನು ಹೀಲ್ಡ್ ಮಾಡ್ತಲ್ಲ, ಒಬ್ಬರ ರಾಜೀನಾಮೆಯನ್ನು ಪಡೀತಲ್ಲ, ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆ, ಆ ಮಟ್ಟಕ್ಕೆ ಹೋಗಲಾರ್ದು ಅನ್ನೋ ಅನಿಸುತ್ತೆ. ಯಾಕೆ ಅಂತ ಅಂದರೆ ಇದು ಕೂಡ ಅಷ್ಟೇ ಏನು E20ಯ ವಿರುದ್ಧ ಏನು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದೆ, ಇದು ಕೂಡ ದೊಡ್ಡ ಮಟ್ಟದಲ್ಲಿ ಆಗುವಂಥದ್ದಿದೆ ಪ್ರತಿಭಟನೆ. ಆದರೆ ಅವರು ಬಿಡಿ ಬಿಡಿಯಾಗಿ, ಅಂದರೆ ಇವತ್ತು ಮತ್ತೆ ಇನ್ನೊಂದು ಸಾರಿ 4ನೇ ತಾರೀಕು ಈ ಥರದ, ಇವತ್ತಂದರೆ ಇಟ್ ಮೀನ್ಸ್ ಈ ತಿಂಗಳಲ್ಲಿ ಒಮ್ಮೆ, ಮುಂದಿನ ತಿಂಗಳಲ್ಲಿ ಒಮ್ಮೆ ಈ ಥರದ ಪ್ರತಿಭಟನೆಗೆ ಕರೆ ನೀಡಿರುವಂಥದ್ದು. ಆದರೆ ಅದು ಎಚ್ಚರಿಕೆ ಸಂದೇಶವೂ ಕೂಡ ಅದರಲ್ಲಿ ಅಡಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದು ಪ್ರತಿ ಮನೆಗೂ ಕೂಡ ತಲುಪುವಂತಹ ವಿಚಾರ. ಇದು ಹೇಗೆ ನೀಟ್ ಪರೀಕ್ಷೆ ತಲುಪ್ತೋ ಅದೇ ರೀತಿ E20 ವಿಚಾರವೂ ಕೂಡ ಪ್ರತಿ ಮನೆಗೂ ಕೂಡ ತಲುಪುತ್ತೆ. ಯಾಕಂದರೆ ಪ್ರತಿ ಮನೆಯಲ್ಲೂ ಒಂದಲ್ಲ ಎರಡಾದರೂ ಮಿನಿಮಮ್ ಗಾಡಿ ಇರುವಂಥ ವಾಹನಗಳಿವೆ. ಹಾಗಾಗಿ ಅದು ಪ್ರತಿ ಮನೆಗೂ ತಲುಪುತ್ತೆ, ಮತ್ತು ಬೇರೆ ಎಚ್ಚರಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇಲ್ಲ. ಈವನ್ ಗಡ್ಕರಿ ಅವರು ಕೂಡ ಮೊನ್ನೆಯ ತನಕ ಯಾವುದಾದ್ರೂ ಒಂದು ಗಾಡಿ ತೋರಿಸ್ಬಿಡಿ, ಹಂಗಾಗಿರೋದು ಮೈಲೇಜ್ ಡ್ರಾಪ್ ಆಗಿರೋದು ತೋರಿಸ್ಬಿಡಿ, ಈ ರೀತಿಯ ಉತ್ತರಗಳನ್ನೇ ಕೊಡ್ತಾ ಬಂದರೆ ಹೊರತು ಇಷ್ಟು ದೊಡ್ಡ ಮಟ್ಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ, ಎಲ್ಲರೂ ಕೂಡ ರೈಸ್ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಪರಿಹಾರವನ್ನು ಹುಡುಕೋಣ ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಕ್ರಮಕ್ಕೆ ಈವನ್ ಗಡ್ಕರಿ ಅವರು ಮುಂದಾಗಿಲ್ಲ,
ಈ ಕಡೆ ಪುರಿ ಅವರು ಕೂಡ ಮುಂದಾಗಲಿಲ್ಲ ಅನ್ನುವಂಥದ್ದು. ಈಗ ಅಂತಿಮವಾಗಿ ಏನಂದ್ರೆ 5% ಡ್ರಾಪ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಅದು ವಾಸ್ತವ ಸ್ಥಿತಿಗೆ ಬಂದ್ರೆ, ರೋಡಿಗೆ ಬಂದ್ರೆ ಅದರ ವ್ಯತ್ಯಾಸಗಳು ಬೇರೆ ಇದ್ದೇ ಕಾಣುತ್ತೆ. ಒಂದು E20 ನೀವು ಪೆಟ್ರೋಲ್ ಬಳಸ್ತಾ ಇದ್ದೀವಿ ಅಥವಾ ಬಳಕೆಗೆ ತರ್ತಾ ಇದ್ದೀವಿ ಅನ್ನುವಾಗ ಅದಕ್ಕೆ ಸಂಬಂಧಪಟ್ಟಂತೆ ಅಂತ ಇಂಜನ್ಗಳು ಈಗ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಆಗಿದೆಯಾ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಯಾಕಂದರೆ ಪೆಟ್ರೋಲ್ ಮತ್ತು ಎಥೆನಾಲ್ ನಡುವೆ ಇರುವಂತಹ ಏನು ಪ್ರಮಾಣ ಏನಿದೆ ಅದನ್ನು E20 E30 ಇದೇ ಇಂಜನ್ಗೆ ಸೂಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಸರಿಯಾದ ಸ್ಪಷ್ಟ ಉತ್ತರ ಕೇಂದ್ರ ಸರ್ಕಾರದಿಂದ ಕೂಡ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇದು ಕೂಡ ಪ್ರತಿಭಟನೆ ಸ್ವರೂಪ ಪಡೆದುಕೊಳ್ಳುತ್ತೆ, ಮನೆ ಮನೆಗೂ ತಲುಪುತ್ತೆ. ಈಗಲೇ ಎಚ್ಚರಿಕೆ ವಹಿಸಿದರೆ ಒಂದಷ್ಟು ಏನಾದರೂ ಸ್ಪಷ್ಟನೆಗಳನ್ನು ನೀಡಿ ಅಥವಾ ಕಂಟ್ರೋಲ್ ಮಾಡ್ತೀವಿ, E10 ಏನಾದರೂ ಮಾಡ್ತೀವಿ ಅನ್ನುವಂಥದ್ದು ಏನಾದರೂ ನೀಡಿದರೆ ಬಹುತೇಕ ಅದು ತಣ್ಣಗಾಗುತ್ತೆ. ಇಲ್ಲ ಅಂದರೆ ಅದರ ಸ್ವರೂಪ ದೊಡ್ಡದಾಗುತ್ತೆ, ಮತ್ತು ಜೊತೆಗೆ ಜನರ ಆಕ್ರೋಶ ಹೆಚ್ಚುತ್ತೆ. ಯಾಕಂದರೆ ಇದೇ ದೆಹಲಿಯಲ್ಲಿ ಬರೀ ಒಂದು ಈರುಳ್ಳಿ ಬೆಲೆ BJP ಸರ್ಕಾರವನ್ನು ಬಲಿ ತೆಗೆದುಕೊಂಡಂಥದ್ದಿದೆ, ಆಲೂಗಡ್ಡೆ ಬಲಿ ತೆಗೆದುಕೊಂಡಂಥದ್ದಿದೆ. ಅದೇ ರೀತಿ ಪೆಟ್ರೋಲ್ ಕೂಡ ಅಷ್ಟೇ, ಮನೆ ಮನೆಗೂ ತಲುಪುತ್ತೆ ಪೆಟ್ರೋಲು. ಒಂದು ಸಾರಿ ಬೆಲೆ ಹೆಚ್ಚಳ ಮಾಡಿದರೆ ಸಾಕು, ಇಡೀ ದೇಶನೇ ಹಿಂಗೆ ಕಿವಿಗೊಟ್ಟು ಕೇಳುವಂಥ ಮತ್ತೆ ಅದೇ ರೀತಿ ಪ್ರಶ್ನೆ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಟ್ಟರೆ ಮಾತ್ರ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಏನಾದರೂ ಒಳ್ಳೆ ಹೆಸರು ಗಳಿಸ್ಲಿಕ್ಕೆ ಸಾಧ್ಯ. ಅದರ್ವೈಸ್ ಇದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ನೀವು ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇಂಜನ್ಗಳು ತಯಾರಾಗಬೇಕು. ಆ ನಂತರ ನೀವು ಮಾರ್ಕೆಟಿಗೆ ಬಂದರೆ ಅದಾಗುತ್ತೆ. ಅದರ್ವೈಸ್ ಇಲ್ಲ ಇದೇ ಮಿನಿಮಮ್ ಏನು ಮೈಲೇಜ್ ಡ್ರಾಪ್ ಆಗುತ್ತೆ, ಇದೇ ಪ್ರತಿನಿತ್ಯವೂ ಕೂಡ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ರಕ್ಷತ್. ಎಸ್ ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.